ಬೇರೆ ಯಾರನ್ನಾರು ಭೇಟಿ ಮಾಡಿದ್ರಾ ಪಾರ್ಲಿಮೆಂಟ್ಗೆ ಹೋಗಿ ಬಂದಿದ್ದು? ಓಕೆ, ಟೈಮ್ ವಿಲ್ ಆನ್ಸರ್. ಸರ್, ಈಗ ಇನ್ನೊಂದು ಸರ್, ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸರ್, ನಿಮಿಷ, ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಉಳಿಸ್ಕೋತಾರೆ ಅನ್ನೋ ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾವೇನು ಮಾತಾಡಿದ್ದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ಮಾತಾಡೋಣ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ನಾನು ಟೈಮ್ ನೋಡ್ಬಿಟ್ಟು ಹೇಳ್ತೀನಿ. ರಾಹುಲ್ ಗಾಂಧಿ ಅವರು ಟೈಮ್ ಕೊಟ್ರಾ ಸರ್? ರಾಹುಲ್ ಗಾಂಧಿ ಅವರು ಟೈಮ್ ಕೊಟ್ರಾ? ನಾನು ಇನ್ನೂ ಕೇಳಿಲ್ಲಪ್ಪ. ಇನ್ನೂ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದ್ದೀನಿ. ಅಲ್ಲ, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗಿದ್ರಲ್ಲ, ಏನೋ ಮಾತುಕತೆ ಆಯಿತು ಅಂತ ಹೇಳಿ. ಅಸ್ಸಾಂದು ಆದ ಬಳಿಕ ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡಿದ್ನೋ ನೋಡೋಣ. ಪ್ರಿಯಾಂಕಾ ಅವ್ರ ಜೊತೆ ಮಾತುಕತೆನ ನಡೆಸಿದ್ರಿ, ಪಾರ್ಲಿಮೆಂಟ್ ಅಲ್ಲಿ ಏನೋ ಭೇಟಿ ಆಗ್ತಾರೆ ಅಂತ. ಈಗ ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಯಾಕೆ? ನಿಮ್ಗೆ ಸದ್ಯ ಇರಿ. ಕಾಂಗ್ರೆಸ್ ಪಾರ್ಟಿ at every stage we started our program with Vande Mataram. That is a basic history. The Congress created Vande Mataram. Congress respected Vande Mataram. Congress is following Vande Mataram. Congress has given national flag. Congress has given Rashtra Gite, national anthem. Congress has given independence. Congress has given everything to this country. So they don't have any option. They have to follow whatever we had given to this country. BJP is doing. Sir, your brother D.K. Suresh is saying that Siddaramaiah ji should keep his words. Time will answer for all those things. ಸರ್, ಬೇರೆ ಯಾರನ್ನಾರು ಭೇಟಿ ಮಾಡಿದ್ರಾ ಪಾರ್ಲಿಮೆಂಟ್ಗೆ ಹೋಗಿ ಬಂದಿದ್ದು? ಓಕೆ, ಟೈಮ್ ವಿಲ್ ಆನ್ಸರ್. ಸರ್, ಈಗ ಇನ್ನೊಂದು ಸರ್, ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸರ್, ನಿಮಿಷ, ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಉಳಿಸ್ಕೋತಾರೆ ಅನ್ನೋ ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾವೇನು ಮಾತಾಡಿದ್ದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ಮಾತಾಡೋಣ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ನಾನು ಟೈಮ್ ನೋಡ್ಬಿಟ್ಟು ಹೇಳ್ತೀನಿ. ರಾಹುಲ್ ಗಾಂಧಿ ಅವರು ಟೈಮ್ ಕೊಟ್ರಾ ಸರ್? ರಾಹುಲ್ ಗಾಂಧಿ ಅವರು ಟೈಮ್ ಕೊಟ್ರಾ? ನಾನು ಇನ್ನೂ ಕೇಳಿಲ್ಲಪ್ಪ. ಇನ್ನೂ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದ್ದೀನಿ. ಅಲ್ಲ, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗಿದ್ರಲ್ಲ, ಏನೋ ಮಾತುಕತೆ ಆಯಿತು ಅಂತ ಹೇಳಿ. ಅಸ್ಸಾಂದು ಆದ ಬಳಿಕ ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡಿದ್ನೋ ನೋಡೋಣ. ಪ್ರಿಯಾಂಕಾ ಅವ್ರ ಜೊತೆ ಮಾತುಕತೆನ ನಡೆಸಿದ್ರಿ, ಪಾರ್ಲಿಮೆಂಟ್ ಅಲ್ಲಿ ಏನೋ ಭೇಟಿ ಆಗ್ತಾರೆ ಅಂತ. ಈಗ ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಯಾಕೆ? ನಿಮ್ಗೆ ಸದ್ಯ ಇರಿ.